Namaste TT aspirants. Hope you all are doing very good. Today's session is about models, that is day 19. Can, could, may, might, should, must, will, would, shall. With Kannada explanation plus TT style questions. Let's begin the class. What are models? Models are helping words. Helping words used before the main verb to show ability, permission, possibility, advice, necessity, request, etc. ಕನ್ನಡ ಮೀನಿಂಗ್ ಮಾಡೆಲ್ಸ್ ಅಂದರೆ ಕ್ರಿಯಾಪದಕ್ಕೆ ಸಹಾಯ ಮಾಡುವ ಸಹಾಯಕ ಕ್ರಿಯಾಪದಗಳು. ಇವು ಸಾಮರ್ಥ್ಯ, ಅನುಮತಿ, ಸಲಹೆ, ಅಗತ್ಯ, ಸಾಧ್ಯತೆ, ವಿನಂತಿ ಇತ್ಯಾದಿಗಳನ್ನು ಹೇಳಲು ಬಳಸುತ್ತಾರೆ. ಫಾರ್ಮ್ ಅಂದರೆ ಮಾಡೆಲ್ಸ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅಂದಾಗ ಮಾಡೆಲ್ ಪ್ಲಸ್ V1 ಅಂದರೆ ಬೇಸ್ ವರ್ಬನ್ನು ನಾವು ಯೂಸ್ ಮಾಡಬೇಕು ಮಾಡೆಲ್ ಜೊತೆ ಯಾವಾಗಲೂ ಕೂಡ ಅಂತ. ಎಕ್ಸಾಂಪಲ್, ಶಿ ಕ್ಯಾನ್ ಗೋ, ದೇ ಶುಡ್ ಸ್ಟಡಿ, ಈ ರೀತಿಯಾಗಿ. ಲಿಸ್ಟ್ ಆಫ್ ಕಾಮನ್ ಮಾಡೆಲ್ಸ್ ಆ್ಯಂಡ್ ಯೂಸಸ್. ಒಂದಿಷ್ಟು ಲೀಸ್ಟ್ಗಳನ್ನು ನೋಡೋಣ, ಯಾವ್ಯಾವುಗಳನ್ನು ಮಾಡೆಲ್ಸ್ ಅಂತ ಕರಿತೀವಿ ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸ್ತೀವಿ ಅಂತ. ಕ್ಯಾನ್ ಮೀನಿಂಗ್, ಕ್ಯಾನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಾಧ್ಯತೆ, ಅನುಮತಿ ಮತ್ತು ಅದು ನನಗೆ ಬಲ್ಲೆ ಗೊತ್ತು ಅನ್ನೋ ರೀತಿಯಲ್ಲಿ ಹೇಳುವಾಗ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಕ್ಯಾನನ್ನು ಯೂಸ್ ಮಾಡ್ತೀವಿ. ಎಬಿಲಿಟಿ, ಪರ್ಮಿಷನ್ ಆ್ಯಂಡ್ ಪಾಸಿಬಿಲಿಟಿ ಈ ಒಂದು ಸಂದರ್ಭಗಳಲ್ಲಿ ನಾವು ಕ್ಯಾನನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್, ಐ ಕ್ಯಾನ್ ರೀಡ್ ಕನ್ನಡ, ಎಬಿಲಿಟಿ. ಕ್ಯಾನ್ ಐ ಕಮ್ ಇನ್, ಪರ್ಮಿಷನ್. ನೆಕ್ಸ್ಟ್, ಇಟ್ ಕ್ಯಾನ್ ರೈನ್ ಟುಡೇ, ಪಾಸಿಬಿಲಿಟಿ. ಈ ಮೂರು ಸಂದರ್ಭಗಳಲ್ಲಿ ನಾವು ಕ್ಯಾನನ್ನು ಯೂಸ್ ಮಾಡ್ತೀವಿ. ನಿಮಗೆ ಇದು ಕೇವಲ TT ಎಕ್ಸಾಮ್ಗಂತ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಇಂಗ್ಲೀಷ್ ಗ್ರಾಮರ್ ನಿಮಗೆ ಒಂದು ದಿನನಿತ್ಯದ ಬಳಕೆಯಲ್ಲಿಯೂ ಕೂಡ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಸ್ಪೆಷಲಿ ಈ ಮಾಡೆಲ್ಗಳನ್ನು ನಾವು ತುಂಬ ಸಂದರ್ಭಗಳಲ್ಲಿ ನಾವು ಬಳಸ್ತಾ ಇರ್ತೀವಿ ಅಂತ. ನೆಕ್ಸ್ಟ್, ಕುಡ್ಡನ್ನು ಯಾವಾಗ ಬಳಸ್ತೀವಿ ಅಂದರೆ ಇದರ ಮೀನಿಂಗು ಪಾಸ್ಟ್ ಎಬಿಲಿಟಿ. ಕ್ಯಾನ್ ದ ಒಂದು ಪಾಸ್ಟ್ ಫಾರ್ಮ್ ಅಂತ ಕೂಡ ಹೇಳ್ತಾರೆ ಇದನ್ನು. ಸೊ ಪಾಸ್ಟ್ ಎಬಿಲಿಟಿ, ಪೊಲೈಟ್ ರಿಕ್ವೆಸ್ಟ್, ವೀಕ್ ಪಾಸಿಬಿಲಿಟಿ ಆ ಸಂದರ್ಭಗಳಲ್ಲಿ ನಾವು ಈ ಕುಡ್ಡನ್ನು ಬಳಸ್ತೀವಿ. ಮಾಡಬಹುದಿತ್ತು, ದಯವಿಟ್ಟು ಮಾಡುತ್ತೀರಾ, ಈ ರೀತಿಯಾಗಿ. ಆಗಬಹುದು ಅಂತ ಒಂದು ಸ್ವಲ್ಪ ಸಾಧ್ಯತೆ ಕಡಿಮೆ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಕುಡ್ಡನ್ನು ಬಳಸ್ತೀವಿ. ನೆಕ್ಸ್ಟ್, ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಐ ಕುಡ್ ರನ್ ಫಾಸ್ಟ್ ವೆನ್ ಐ ವಾಸ್ ಯಂಗ್ ಅಂದರೆ ನಾವು ಹೆಂಗಿದ್ದಾಗ ಯುವಕರಾಗಿದ್ದಾಗ ನಾನು ಫಾಸ್ಟಾಗಿ ಓಡ್ತಿದ್ದೆ ಅಂತ. ಹೀಗೆ ಕುಡ್ ಯು ಹೆಲ್ಪ್ ಮೀ ಅಂದರೆ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಂಥ ಸಂದರ್ಭದಲ್ಲಿ ನಾವು ಕುಡ್ಡನ್ನು ಬಳಸ್ತೀವಿ. ಕುಡ್ ಯು ಹೆಲ್ಪ್ ಮೀ, ಕುಡ್ ಯು ಪ್ಲೀಸ್ ಗಿವ್ ಮೀ, ಆ ರೀತಿಯಾಗಿ. ಇಟ್ ಕುಡ್ ಬಿ ಟ್ರೂ ಅಂದರೆ ಅದು ಸತ್ಯವಾಗಿರಬಹುದು ಅಂತ, ಪಾಸಿಬಿಲಿಟಿ. ನೆಕ್ಸ್ಟ್, ಮೇ ಮೀನಿಂಗ್ ಪರ್ಮಿಷನ್ ಆರ್ ಸ್ಟ್ರಾಂಗ್ ಪಾಸಿಬಿಲಿಟಿ. ಅಂಥ ಸಮಯದಲ್ಲಿ ನಾವು ಮೇಯನ್ನು ಬಳಸ್ತೀವಿ. ಕನ್ನಡ ಅನುಮತಿ ಅಥವಾ ಬಹುಶಃ ಅಂತ. ಎಕ್ಸಾಂಪಲ್ಸ್, ಮೇ ಐ ಸಿಟ್ ಹಿಯರ್, ಹಿ ಮೇ ಕಮ್ ಟುಮಾರೋ. ಮೈಟ್ ಇದ್ರದ್ದು ವೀಕ್ ಪಾಸಿಬಿಲಿಟಿ ಇದ್ದಾಗ ನಾವು ಮೈಟನ್ನು ಬಳಸ್ತೀವಿ. ಕನ್ನಡ ಬಹುಶಃ ಕಡಿಮೆ ಸಾಧ್ಯತೆ ಇದ್ದಾಗ ಮೈಟನ್ನು ಬಳಸ್ತೀವಿ ಸಾಮಾನ್ಯವಾಗಿ. ಮೇಯನ್ನು ಸ್ವಲ್ಪ ಬಹಳ ಸಾಧ್ಯತೆ ಇದ್ದಾಗ ನಾವು ಅದನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್, ಶಿ ಮೈಟ್ ಗೋ ಟು ಸ್ಕೂಲ್ ಟುಡೇ. ನೆಕ್ಸ್ಟ್, ಶುಡ್ ಮೀನಿಂಗ್ ಅಡ್ವೈಸ್, ಸಜೆಷನ್, ಡ್ಯೂಟಿ. ಈ ಒಂದು ಸಂದರ್ಭಗಳಲ್ಲಿ ನಾವು ಶುಡ್ಡನ್ನು ಬಳಸ್ತೀವಿ. ಕನ್ನಡ ಮಾಡಬೇಕು, ಸೂಕ್ತ, ಈ ರೀತಿಯಾದ ಸಂದರ್ಭದಲ್ಲಿ. ಎಕ್ಸಾಂಪಲ್ಸ್, ಯು ಶುಡ್ ಸ್ಟಡಿ ವೆಲ್, ಸ್ಟೂಡೆಂಟ್ ಶುಡ್ ರೆಸ್ಪೆಕ್ಟ್ ಟೀಚರ್ಸ್. ನೆಕ್ಸ್ಟ್, ಮಸ್ಟ್ ಮೀನಿಂಗ್ ಸ್ಟ್ರಾಂಗ್ ಅಡ್ವೈಸ್, ಕಂಪಲ್ಷನ್ ಆರ್ ರೂಲ್. ಈ ಸಂದರ್ಭಗಳಲ್ಲಿ ನಾವು ಮಸ್ಟನ್ನು ಬಳಸ್ತೀವಿ. ಅಂದರೆ ತಪ್ಪದೇ ಮಾಡಬೇಕು, ಬಹಳ ಅಗತ್ಯ, ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಮಸ್ಟನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್, ಯು ಮಸ್ಟ್ ವಿಯರ್ ಅ ಯೂನಿಫಾರ್ಮ್, ಸ್ಟೂಡೆಂಟ್ ಮಸ್ಟ್ ನಾಟ್ ಬಿ ಲೇಟ್, ಈ ರೀತಿಯಾದಂಥ ಸಂದರ್ಭಗಳಲ್ಲಿ. ಶಾಲ್
ಶಾಲನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಆಫರ್ ಆರ್ ಸಜೆಷನ್ ಕೊಡುವಾಗ ನಾವು ಈ ಒಂದು ಶಾಲನ್ನು ಬಳಸ್ತೀವಿ. ಅಂದರೆ ಮಾಡಲೇವೆ ಅಥವಾ ಮಾಡಬೇಕೇ ಅಂತ ಈ ರೀತಿಯಾದಂಥ ಒಂದು ಡೌಟ್ಸಲ್ಲಿ ಕೇಳುವ ಸಂದರ್ಭಗಳಲ್ಲಿ ನಾವು ನಿರ್ಧಾರಗಳನ್ನು ಅಥವಾ ಒಂದಿಷ್ಟು ಸಜೆಷನ್ಸ್ಗಳನ್ನು ಕೇಳುವಾಗ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಶಾಲನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್ಸ್, ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್? ವಿಲ್ ಮೀನಿಂಗ್ ಫ್ಯೂಚರ್ ಆ್ಯಕ್ಷನ್, ವಿಲ್ಲಿಂಗ್ನೆಸ್. ಈ ವಿಲ್ಲನ್ನು ನಾವು ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಮುಂದೆ ಏನಾಗಬಹುದು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಈ ವಿಲ್ಲನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್, ಐ ವಿಲ್ ಕಾಲ್ ಯು ಲೇಟರ್. ಐ ವಿಲ್ ಕಾಲ್ ಯು ಲೇಟರ್. ನೆಕ್ಸ್ಟ್, ವುಡ್. ಇದು ಪೊಲೈಟ್ ರಿಕ್ವೆಸ್ಟ್ ಟೈಮಲ್ಲಿ ಹೇಗೆ ಕುಡ್ಡನ್ನು ಪೊಲೈಟ್ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಕೇಳ್ತಿದ್ವಲ್ಲ, ಸೊ ಅದೇ ರೀತಿಯಾಗಿ ನಾವು ವುಡ್ಡನ್ನು ಕೂಡ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಕೇಳ್ತೀವಿ. ಮತ್ತು ಪಾಸ್ಟ್ ಹ್ಯಾಬಿಟ್ಸ್ಗಳ ಬಗ್ಗೆ ಹೇಳುವಾಗ ಕೂಡ ನಾವು ವುಡ್ಡನ್ನು ಬಳಸ್ತೀವಿ. ಕನ್ನಡದಲ್ಲಿ ಹೇಳಬೇಕಾದ್ರೆ ಮಾಡುತ್ತಿದ್ದೆ, ದಯವಿಟ್ಟು ಮಾಡುತ್ತೀರಾ, ಈ ರೀತಿಯಾಗಿ. ಎಕ್ಸಾಂಪಲ್ಸ್, ವುಡ್ ಯು ಲೈಕ್ ಸಮ್ ಕಾಫಿ? ಹಿ ವುಡ್ ಪ್ಲೇ ಡೈಲಿ. ಕೀ ರೂಲ್. ಮಾಡೆಲ್ಸ್ ಆರ್ ಆಲ್ವೇಸ್ ಫಾಲೋಡ್ ಬೈ V1. ಕೆಲವೊಂದು ಕೀ ರೂಲ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಅಂದರೆ ಮಾಡೆಲ್ಸ್ಗಳನ್ನು ನಾವು ಬಳಸುವಾಗ ಯಾವಾಗಲೂ ಕೂಡ V1 ಫಾರ್ಮ್ ಜೊತೆ ಮಾತ್ರ ಬಳಸ್ತೀವಿ. ನೆಕ್ಸ್ಟ್, ಇಲ್ಲಿ ಹೀ ಕ್ಯಾನ್ ಗೋಸ್ ಅಂತ ಹೇಳಬಾರ್ದು, ಹೀ ಕ್ಯಾನ್ ಗೋ ಅಂತ ಹೇಳಬೇಕು. ಪ್ರಾಕ್ಟೀಸ್ ಎಕ್ಸಾಂಪಲ್ಸ್ ವಿತ್ ಕನ್ನಡ ಎಕ್ಸ್ಪ್ಲನೇಷನ್. ಶೀ ಕ್ಯಾನ್ ಸಿಂಗ್, ಅವಳು ಹಾಡಬಲ್ಲಳು. ಯು ಮಸ್ಟ್ ಒಬೆ ದ ರೂಲ್ಸ್, ನಿಯಮಗಳಿಗೆ ತಪ್ಪದೆ ಪಾಲಿಸಬೇಕು ಅಥವಾ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ನೆಕ್ಸ್ಟ್, ದೆ ಮೈಟ್ ಕಮ್ ಟುಮಾರೋ, ಅವರು ನಾಳೆ ಬರಬಹುದು. ಕುಡ್ ಯು ಓಪನ್ ದ ಡೋರ್, ದಯವಿಟ್ಟು ಬಾಗಿಲು ತೆಗೆಯುವಿರಾ ಅಥವಾ ತೆರೆಯುವಿರಾ ಅಂತ ಕೇಳೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಾರ್ ಪ್ರಾಕ್ಟೀಸ್. ಯು ಡ್ಯಾಶ್ ಡ್ರೈವ್ ಕೇರ್ಫುಲ್ಲಿ, ಸ್ಟ್ರಾಂಗ್ ಅಡ್ವೈಸ್ ಕೊಡುವಾಗ ಇಲ್ಲಿ ಏನನ್ನು ಹೇಳಬೇಕು? ಐ ಡ್ಯಾಶ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ಎಬಿಲಿಟಿ ಅಂದಾಗ ಏನು ಹೇಳಬೇಕು ಹೇಳಿ, ಯೋಚನೆ ಮಾಡಿ. ಡ್ಯಾಶ್ ಐ ಬಾರೋ ಯುವರ್ ಪೆನ್, ಇಲ್ಲಿ ಪರ್ಮಿಷನ್ ತಗೊಳ್ಳುವಾಗ ಏನು ಹೇಳಬೇಕು? ಇಟ್ ಡ್ಯಾಶ್ ರೈನ್ ಟುಡೇ. ಪಾಸಿಬಿಲಿಟಿ ಇದ್ದಾಗ ಏನು ಹೇಳಬೇಕು? ನೆನ್ಪು ಮಾಡ್ಕೊಳ್ಬೇಕು. ನೀವು ಹಿಂದೆ ಓದಿರ್ತಕ್ಕಂಥ ವಿಡಿಯೋಸ್ನಲ್ಲಿನ ಒಂದು ಅಂಶಗಳನ್ನು ನೆನ್ಪು ಮಾಡ್ಕೊಳ್ತಾ ಹೋಗಿ, ಇಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಇಲ್ಲಾಂದರೆ ರಿಪೀಟ್ ಮತ್ತೆ ನೋಡಿ. ನಾನು ಲಾಸ್ಟಲ್ಲಿ ಆನ್ಸರ್ ಹೇಳ್ತೀನಿ. ಯು ಡ್ಯಾಶ್ ನಾಟ್ ವೇಸ್ಟ್ ವಾಟರ್, ಸ್ಟ್ರಾಂಗ್ ರೂಲ್ ಹೇಳಬೇಕಾದ್ರೆ ನೆನ್ಪು ಮಾಡ್ಕೊಳ್ಳಿ. ಆನ್ಸರ್ಸನ್ನು ನೋಡೋಣ. ಒಂದನೇದು ಮಸ್ಟ್, ಎರಡನೇದು ಕ್ಯಾನ್, ಮೂರನೇದು ಮೇ ಆರ್ ಕ್ಯಾನ್, ನಾಲ್ಕನೇದು ಮೇ, ಐದನೇದು ಮಸ್ಟ್. MCQ TT ಸ್ಟೈಲಲ್ಲಿರ್ತಕ್ಕಂಥ ಒಂದಿಷ್ಟು ಕ್ವಶನ್ಸ್ಗಳನ್ನು ನೋಡೋಣ. ಡ್ಯಾಶ್ ಯು ಹೆಲ್ಪ್ ಮೀ, ಇಲ್ಲಿ ಏನು ಬರ್ಬೋದು? ಕ್ಯಾನ್, ಶುಡ್, ಮಸ್ಟ್, ವಿಲ್. ಇಲ್ಲಿ ಪರ್ಮಿಷನ್ ಕೇಳೋದಿದೆಯಲ್ಲ, ಸೊ ಏನು? ಕ್ಯಾನ್. ನೆಕ್ಸ್ಟ್, ಯು ಡ್ಯಾಶ್ ಫಾಲೋ ಟ್ರಾಫಿಕ್ ರೂಲ್ಸ್. ಸೊ ಇಲ್ಲಿ ಆರ್ಡರ್ ಮಾಡ್ತಾ ಇರೋ ಹಾಗೆ, ಅಂದರೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂತಂದಾಗ ಏನು ಹೇಳಬೇಕಾಗುತ್ತೆ? ಮಸ್ಟ್. ಯು ಮಸ್ಟ್ ಫಾಲೋ ಟ್ರಾಫಿಕ್ ರೂಲ್ಸ್ ಅಂತ. ಹೀ ಡ್ಯಾಶ್ ರನ್ ಫಾಸ್ಟ್ ವೆನ್ ಹೀ ವಾಸ್ ಯಂಗ್. ಸೊ ಹಿಂದೆದ್ದು ಹೇಳ್ತಕ್ಕಂಥದ್ದು. ಸೊ ಆವಾಗ ಕುಡ್ಡನ್ನು ಬಳಸ್ತೀವಲ್ವಾ, ಕುಡ್. ನೆಕ್ಸ್ಟ್, ಇಟ್ ಡ್ಯಾಶ್ ರೈನ್ ಟುಡೇ. 50% ಆಫ್ ಚಾನ್ಸ್ ಇದೆ, ಫುಲ್ ಚಾನ್ಸ್ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಹೇಳ್ಬೋದು? ಇಟ್ ಮೈಟ್ ರೈನ್ ಟುಡೇ, ಇಟ್ ಕ್ಯಾನ್ ರೈನ್ ಟುಡೇ. ಸೊ ಮೈಟ್ ಅಂದರೆ ಕಮ್ಮಿ ಪಾಸಿಬಿಲಿಟಿ ಇದ್ದಾಗ, ಮತ್ತು ಸ್ವಲ್ಪ ಜಾಸ್ತಿ ಪಾಸಿಬಿಲಿಟೀಸ್ ಇದ್ದಾಗ ಕ್ಯಾನನ್ನು ಬಳಸ್ತೀವಿ. ಡ್ಯಾಶ್ ಐ ಕಮ್ ಇನ್ ಮ್ಯಾಡಮ್, ಇಲ್ಲಿ ಪರ್ಮಿಷನ್ ತೊಗೊಳ್ಬೇಕು. ಕುಡ್ ಅಂದರೆ ಪೊಲೈಟಾಗಿ ಪರ್ಮಿಷನ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕುಡ್ ಅಂತೀವಿ. ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಮುಕ್ತಾಯಿತು. ಮತ್ತು ನಾಳೆ ಹೊಸ ಒಂದು ತರಗತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಕ್ಲಾಸನ್ನು ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಸೆಷನ್. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಪ್ಲೀಸ್ press the like button. Thank you for supporting.